ಕರ್ನಾಟಕದ 14 ಕ್ಷೇತ್ರಗಳಿಗೆ ನಡೆಯುತ್ತಿರುವಂತ ಮತದಾನ ಬಹಳ ಬೆಳಬೆಳಗ್ಗೆ ಅಂದರೆ ಬಿಸಿ ನಾವು ನೋಡ್ತಾ ಇದ್ದೀವಿ. ಸಭಾಪತಿಗಳು ತಮ್ಮ ಕುಟುಂಬ ಸಹಿತವಾಗಿ ಬಂದಿದ್ದಾರೆ. ಬಸವರಾಜ ಹೊರಟ್ಟಿ ಅವರು ಅವರ ಪತ್ನಿ, ಮಗ, ಸೊಸೆ ಸಹಿತವಾಗಿ ಅವರ ಪುತ್ರಿ ಅವರ ಸಹಿತವಾಗಿ ಅವರು ಬಂದು ಮತ ಚಲಾಯಿಸುತ್ತಿರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಕುಟುಂಬ ಸಮೇತ ಬಂದು ಮತದಾನ ಮಾಡಿದ್ದಾರೆ. ಸೊ ಇದು ಇನ್ನು ಸ್ಕ್ರೀನ್ನ ಬಲಭಾಗದಲ್ಲಿ ನೋಡ್ತಾ ಇದ್ದೀವಿ. ಭಗವಂತ ಖೂಬಾ ಕೇಂದ್ರದ ಸಚಿವರು, ಇನ್ನು ಪ್ರಹ್ಲಾದ್ ಜೋಶಿ ಇದೀಗ ತಾನೇ ಮತಗಟ್ಟೆಗೆ ಬಂದರು. ನಾವು ಹೆಲ್ದಿ ಆಗಿರಬೇಕು ಅಂದ್ರೆ ನಮಗೆ ಪ್ಯೂರ್ ವಾಟರ್ ಬೇಕು. ನಮ್ಮ ಕಟ್ಟಡ ಹೆಲ್ದಿ ಆಗಿರಬೇಕು ಅಂದ್ರೆ ಪ್ಯೂರ್ ಇಂಡಸ್ 555D TMT ಬೇಕು. ಇಂಡಸ್ 555D TMT, ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಜೋಶಿ ಅವರಿಗೆ ಪ್ರತಿ ಚುನಾವಣೆಯೂ ಅಗ್ನಿ ಪರೀಕ್ಷೆ ಪ್ರಶ್ನೆ ಬೇರೆ. ಆದರೆ ಈ ಬಾರಿ ಅಂತೂ ಅವರು ಹಲವಾರು ಸಂಗತಿಗಳಿದೆ ಅವರ ಎದುರುಗಡೆಗೆ. ಪ್ರಹ್ಲಾದ್ ಜೋಶಿ ಮತ ಚಲಾಯಿಸಲಿಕ್ಕೆ ಬರ್ತಿರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗಳಿರುವಂಥ ಪ್ರಹ್ಲಾದ್ ಜೋಶಿ ಈ ಬಾರಿ 5ನೇ ಬಾರಿ ಅವರು ಕಣಕ್ಕಿಳಿದಿದ್ದಾರೆ. ಇಲ್ಲಿ ಗಮನಿಸಬೇಕಾದಂಥ ಒಂದು ಸಂಗತಿ ಅಂತಂದರೆ, ಅವರು ಪ್ರತಿ ಸಾರಿ ನಿಂತಹ ಸಂದರ್ಭದಲ್ಲಿ ಓಟಿನ ಅಂತರದಲ್ಲಿ ಬದಲಾವಣೆ ಆಗಿರೋದು. ಮೊದಲು ಸರಿ ಅವರು ಗೆದ್ದಾಗ 80,000 ಮತಗಳ ಅಂತರದಿಂದ, ಆಮೇಲೆ ಅದು 1 ಲಕ್ಷ ದಾಟಿತು, 1.5 ಲಕ್ಷ ದಾಟಿತು. ಕಳೆದ ಬಾರಿ ಅವರು ಗೆದ್ದಿದ್ದೀಯಲ್ಲ 2,10,000 ಮತಗಳಿಂದ ಅವರು ಗೆದ್ದಿದ್ದು. ಈ ಬಾರಿ ಏನಾಗುತ್ತೆ ನೋಡಬೇಕು. ನಾವು ನೋಡ್ತಾ ಇದ್ದೀವಿ ಸ್ಕ್ರೀನ್ನ ಬಲಭಾಗದಲ್ಲಿ ಕೆಲವರು ರಾಜಕಾರಣಿಗಳು ಬಂದಂಥ ಸಂದರ್ಭದಲ್ಲಿ ಹಿರಿಯರು ಕಿರಿಯರು ಅಂದಿರೋಂಗೆ ಕೆಲವರು ನಮಸ್ಕಾರ ಮಾಡ್ತಿರೋದು ಅಂದರೆ ಅದರ ಮುಗ್ಧತೆಯನ್ನು ತೋರಿಸುತ್ತೆ ಪಾಪ ಜನರದ್ದು. ಆದರೆ ನಮಸ್ಕಾರ ಮಾಡಿಸ್ಕೊಳ್ಳುವಂಥವ್ರಿಗೆ ಸ್ವಲ್ಪ ಪರಿಜ್ಞಾನ ಇರಬೇಕು, ಯಾರ ಹತ್ರ ಮಾಡಿಸ್ಕೊತೀವಿ ಏನು ಎತ್ತ ಅಂತ. ಆದರೆ ಪ್ರಿಯಾಂಕ್ ಖರ್ಗೆ ತಕ್ಷಣ ಅವ್ರನ್ನ ಸೈಡಿಗೆ ಕರ್ಕೊಂಬಂದು ಅವರಿಗೆ ಸ್ಪಂದಿಸಿ ಮುಂದುಗಡೆ ಬರ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ. ಇನ್ನು ಸ್ಕ್ರೀನ್ನ ಎಡಭಾಗದಲ್ಲಿ ನಾವು ನೋಡ್ತೀವಿ ಹೊರಟ್ಟಿ ಕುಟುಂಬಸ್ಥರು ಮತದಾನ ಮಾಡಿರುವಂಥ ದೃಶ್ಯಾವಳಿಗಳು. ಮತದಾನ ಮಾಡಿ ಅವರು ಶಾಹಿಯನ್ನು ಕೂಡ, ಆ ಶಾಹಿಯ ಬೆರಳನ್ನು ಕೂಡ ತೋರಿಸ್ತಾ ಇದ್ದಾರೆ. ಬೆಳಗ್ಗೆನೇ ನಾಯಕರುಗಳು ಬಂದು ಕುಟುಂಬ ಸಹಿತವಾಗಿ ಬಂದು ಮತ ಚಲಾಯಿಸಿದ್ದಾರೆ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಕುಟುಂಬ ಮತ ಚಲಾಯಿಸಿದೆ. BSY ಮತ್ತು ರಾಘವೇಂದ್ರ ಜೊತೆಗೆ ಬಂದು ಮತ ಚಲಾಯಿಸಿದ್ದು. ಎಲ್ಲ ಕಡೆಗೂ ಕೂಡ ಅದಕ್ಕೆ ವ್ಯವಸ್ಥೆಗಳಾಗಿದೆ. ಇನ್ನು ಮತದಾರರು ಹೆಚ್ಚೆಚ್ಚು ಬಂದು ಮತದಾನ ಮಾಡಬೇಕು. ಮತದಾನಕ್ಕಿಂತ ಒಂದು ದೊಡ್ಡ ಪಾತ್ರ ಇನ್ನೇನು ಇಲ್ಲ ನಿಮ್ಮದು ಅನ್ನುವಂಥ ಮಾತನ್ನು ಪ್ರಧಾನಿಯವರು ಹೇಳಿದ್ರು, ನಾವು ನೋಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂಗೆ ಟ್ವೀಟ್ ಕೂಡ ಮಾಡಿದ್ದಾರೆ ಅವರು. ಬನ್ನಿ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ಮತವನ್ನು ಚಲಾಯಿಸಿ ಅಂತ. ಈ ಬಾರಿ ಎಷ್ಟರ ಮಟ್ಟಿಗೆ ಈ ಮತದಾನದ ಪ್ರಮಾಣ ಜಾಸ್ತಿ ಆಗುತ್ತೆ ನೋಡಬೇಕು. ಯಡಿಯೂರಪ್ಪನವರು ತಮ್ಮ ಕುಟುಂಬ ಸಹಿತವಾಗಿ BY ವಿಜಯೇಂದ್ರ, ರಾಘವೇಂದ್ರ ಅಲ್ಲಿನ ಅಭ್ಯರ್ಥಿ, ಈ ಬಾರಿ ಮತ್ತೆ 4ನೇ ಬಾರಿ ಅದೃಷ್ಟ ಪರೀಕ್ಷೆಗಳಿದಿರುವಂಥ ರಾಘವೇಂದ್ರ. ಉಪಚುನಾವಣೆಯಿಂದ ಶುರುವಾಯಿತು, ಅಲ್ಲಿಂದ ನಿರಂತರವಾಗಿ ಗೆದ್ದು ಬರ್ತಾ ಇದ್ದಾರೆ ರಾಘವೇಂದ್ರ. ಈ ಬಾರಿ ಅವರ ಎದುರುಗಡೆಗೆ ಈಶ್ವರಪ್ಪ ಕೂಡ ಕಣಕ್ಕಿಳಿದಿರೋದು. BJP ಪಕ್ಷದ ಶಿಸ್ತಿನ ಸಿಪಾಯಿ, ಯಾವುದೇ ಕಾರಣಕ್ಕೂ ನಾನು ಪಕ್ಷ ಬಿಟ್ಟು ಹೋಗಲ್ಲ, ಪಕ್ಷ ನನ್ನ ತಾಯಿ ಅಂತ ಹೇಳ್ತಿದ್ರು. ಆದರೆ ಬದಲಾದಂಥ ಸನ್ನಿವೇಶದಲ್ಲಿ ಸಿಡಿದೆದ್ದು ನಿಂತಿದ್ದಾರೆ BJPಯ ವಿರುದ್ಧ, ರಾಘವೇಂದ್ರ ಅವರ ವಿರುದ್ಧ. ಯಡಿಯೂರಪ್ಪ ಮತ ಚಲಾಯಿಸ್ತಿರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಪ್ರಿಯಾಂಕ್ ಖರ್ಗೆ ತಮ್ಮ ಕುಟುಂಬ ಸದಸ್ಯರ ಜೊತೆಗೆ ಬಂದು ಮತವನ್ನು ಚಲಾಯಿಸಿದ್ದಾರೆ. ಇನ್ನು ಕೆಲವೊಂದು ಕಡೆಗೆ EVM ಮಷಿನ್ಗಳಲ್ಲಿ ತೊಂದರೆಗಳು ಕೂಡ ತಲೆದೋರಿವೆ. ಬೆಳಗ್ಗಿನಿಂದ ನಾವು ಅದರ ವಿವರಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ.